ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತೇವು ಬಿಲೋಕಿ ರಘುಬರ್ ಭರತ್ ಪ್ರೀತಿ ಅನೂಪ್ ಅಪಾರ ಭಯೆ ಮಗನ್ ಮನ ತನ ಬಚನ ಸಹಿತ ಬಿರಾಗ ವಿಚಾರ ಜಹಾ ಜನಕ ಗುರು ಗತಿಮತಿ ಭೋರಿ ಪ್ರಾಕೃತ ಪ್ರೀತಿ कहत बड़ी खोरी बरनत रघुबर भरत बियोगु सुनी कठोर कभी जान ही लोगु सो सकोच रसु अकथ सुबानी समवु सनेहु सुमीरी सकुचानी भेंटी भरतु रघुबर समुझाये पुनि रिपु दवनु हरषि हिय लाये सेवक सचिव भरत रुख पाई निज निज काज लगे सब जाई सुनी दारुन दुख दूहु समाजा लगे चलन के साजन साजा प्रभु पद पदुम बंदी दोऊ भाई चले सीस धरी राम रजाई मुनि तापस बन देव निहोरी सब सनमानी बहोरी बहोरी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಶ್ರೀರಾಮ ಭರತರ ಅನುಪಮ ಅಪಾರ ಪರಸ್ಪರ ಪ್ರೇಮಾನುರಾಗವನ್ನು ನೋಡಿ ವಿವೇಕ ವೈರಾಗ್ಯರಹಿತರಾಗಿ, ಅಂತಂದರೆ ನೋಡಿ ಅವನ ಪ್ರೀತಿ ಪ್ರೇಮ ಇದನ್ನೆಲ್ಲ ನೋಡಿ ಅವ್ರಿಗೆ ವಿವೇಕ ವೈರಾಗ್ಯ ಎಲ್ಲ ಬಂದ್ಬಿಡುತ್ತೆ. ಮತ್ತು ಅವರು ಮನಸ್ಸು ಮಾತು ಕಾರ್ಯಗಳಿಂದ ಅವರು ಪ್ರೇಮದಲ್ಲೇ ಮುಳುಗು ಹೋಗ್ತಾರೆ. ಭರತನ ಪ್ರೀತಿಯನ್ನು ನೋಡಿ ಇವರು ಕೂಡ ಅದರಲ್ಲೇ ಮುಳುಗು ಹೋಗ್ತಾರೆ. ಆ ದಿವ್ಯವಾದಂಥ ಪ್ರೀತಿ ಇದೆಯಲ್ಲ, ಅದು ಪ್ರಾಕೃತವೂ ಲೌಕಿಕವೂ ಅಂತ ಹೇಳಿದ್ರೆ, ಅದೇನಾದರೂ ನಾವು ಈ ಲೌಕಿಕವಾದಂಥ ಪ್ರೀತಿ ಅಂತ ಏನಾದರೂ ಹೇಳಿದ್ರೆ ಇದು ಕೇವಲ ಅವಿವೇಕ ಅಂತ ಅನ್ನಿಸ್ಕೊಳ್ಳುತ್ತೆ. ಶ್ರೀರಾಮ ಮತ್ತು ಭರತರ ವಿಯೋಗ ಇದೆಯಲ್ಲ, ಇದನ್ನ ವರ್ಣನೆ ಮಾಡ್ತಾ ಇರುವಂಥ ಕವಿಯನ್ನ ಜನ ಕಲ್ಲದೆ ಇರುವಂಥವನು ನೋಡು, ಎಂಥ ಕಲ್ಲೆದೆ ಇದೆ ಇವನಿಗೆ, ಭರತ ಮತ್ತು ರಾಮನನ್ನು ಬೇರೆ ಮಾಡ್ತಾ ಇದ್ದಾನೆ, ಇಷ್ಟು ಪ್ರೀತಿಸ್ತಾರೆ ಇವರು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಒಬ್ರಿಗೊಬ್ಬರು ಅಗಲುವಂಥ ಈ ಸ್ಥಿತಿಯನ್ನು ವರ್ಣಿಸೋದಕ್ಕೆ ಮಾತುಗಳು ಸಾಲೋದಿಲ್ಲ. ಅಂತಂದರೆ ಅಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ವಿಯೋಗ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋದಕ್ಕಾಗಲ್ಲ, ಅದು ಅನುಭವಿಸುವಂಥದ್ದು. ಅದಕ್ಕೋಸ್ಕರನೇ ಕವಿಯ ಮನೋಹರವಾದಂತಹ ವಾಣಿ ಅವರ ಆಗಿನ ಪ್ರೀತಿಯನ್ನು ಸ್ಮರಿಸಿ, ಅಂತಂದರೆ ಅವನು ವಿರಹವನ್ನು ನೋಡ್ತಾ ಇಲ್ಲ, ಅವರಲ್ಲಿದ್ದಂಥ ಪ್ರೀತಿಯನ್ನು ನೋಡಿ ತುಳಸಿದಾಸರು ತಾವು ಹಿಂಜರಿತಾರೆ ಅದನ್ನು ವರ್ಣನೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ರಘುನಾಥ ಇದ್ದಾನಲ್ಲ, ಅವನು ಭರತನನ್ನು ನೋಡಿ ತಿಳುವಳಿಕೆ ಹೇಳಿ, ಅಂತಂದರೆ ಏನು ಯೋಚನೆ ಮಾಡಬೇಡ, ಬಂದ್ಬಿಡ್ತೀನಿ ನಾನು ಬೇಗ ಅಂತೆಲ್ಲ ಸಮಾಧಾನನೂ ಹೇಳ್ತಾ ಇದ್ದಾನೆ, ತಿಳುವಳಿಕೆ ಹೇಳಿ ಸಂತೈಸ್ತಾನೆ. ಆಮೇಲೆ ಪ್ರಸನ್ನ ಚಿತ್ತನಾಗಿ ಅವನು ಶತ್ರುಘ್ನನನ್ನು ಅಪ್ಪಿಕೊಳ್ತಾನೆ. ಸೇವಕರು ಸಚಿವರು ಭರತನ ಮುಖಭಾವವನ್ನು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ನೋಡಿ, ಇಲ್ಲಿ ಭರತ ಎಲ್ಲೂ ಕೂಡ ಜನರಿಗೆ ನೀವು ಈ ಕೆಲಸ ಮಾಡಿ ಅಂತ ಹೇಳಲೇ ಇಲ್ಲ. ಅವನನ್ನು ನೋಡಿದ ತಕ್ಷಣ ಅವರು ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಮುಖಭಾವವನ್ನು ನೋಡಿ, ಈಗ ನಾವೇನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ತಕ್ಷಣ ಗೊತ್ತಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಅವನ ಮೇಲೆ ಗೌರವ ಇರುತ್ತೆ, ಅವನು ನಮ್ಮ ಒಡೆಯ ಅನ್ನುವಂಥ ಭಾವ ಇರುತ್ತೆ. ಅವನು ಹೇಳೋದು ಬೇಕಾಗಿಲ್ಲ, ಅವನು ನೋಡಿದ್ರೇ ಸಾಕು, ಅವ್ರು ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಂಡು ಹೋಗ್ತಾ ಇದ್ರು. ಮರಳಿ ಪ್ರಯಾಣದ ಸುದ್ದಿಯನ್ನು ಕೇಳಿದ ತಕ್ಷಣ ಎರಡೂ ಸಮಾಜಗಳಲ್ಲಿ ದುಃಖ ಕವಿಯುತ್ತೆ. ಈಗ ಮತ್ತೆಲ್ಲರೂ ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ ಸಮಯ ಬಂದಿದ ತಕ್ಷಣ ಎಲ್ರಿಗೂ ಕೂಡ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಅವರು ಹೊರಡೋದಕ್ಕೆಲ್ಲ ಅಣಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಶ್ರೀರಾಮಚಂದ್ರ ಪ್ರಭುವಿನ ಪಾದ ಪದ್ಮಗಳಿಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಳ್ತಾರೆ. ಅವರ ಆಜ್ಞೆಯನ್ನು ಶಿರಸಾವಹಿಸಿ ಭರತ ಶತ್ರುಘ್ನರಿಬ್ಬರೂ ಕೂಡ ಮುನಿಗಳಿಗೆ ತಪೋಧನರಿಗೆ ವನದೇವತೆಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಗೌರವವನ್ನು ಸೂಚಿಸ್ತಾ ಈಗ ಹೊರಡ್ತಾರೆ. ನೋಡಿ, ಅಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಆ ವನದೇವತೆಗೆ ಅಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದಾಳಲ್ವ ವನದೇವತೆ, ಅದಕ್ಕೆ ಅವಳಿಗೂ ಕೂಡ ನಮಸ್ಕಾರವನ್ನು ಮಾಡಿಕೊಂಡು ಅಲ್ಲಿಂದ ಈಗ ಹೊರಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.